ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ದೇವರು ನಮಗೆ ಅನೇಕ ವರಗಳನ್ನು ಕೊಟ್ಟಿದ್ದಾರೆ. ಬೇಡಿಕೊಳ್ಳುವ ಪ್ರತಿಯೊಬ್ಬರಿಗೂ ಆತನು ಅನೇಕ ರೀತಿಯಲ್ಲಿ ಆಶೀರ್ವಾದಗಳನ್ನು ಕೊಟ್ಟಿದ್ದಾನೆ. ಹೇಗೆಂದರೆ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ ಮತ್ತು 9ನೇ ವಚನ 10, 11 ಹೇಳ್ತದೆ. ನೋಡಿ, ಒಂದ್ಸರಿ ಓದಿಕೊಳ್ಳೋಣ. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೋ? ಮೀನು ಕೇಳಿದರೆ ಹಾವನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟು ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ? ನೋಡಿ, ದೇವರ ವಾಕ್ಯ ಈ ರೀತಿ ಹೇಳ್ತದೆ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 9ನೇ ವಚನ ಮತ್ತು 10, 11 ಹೇಳ್ತದೆ, ಕೆಟ್ಟವರಾದ ನಾವು, ಈ ಭೂಲೋಕದಲ್ಲಿ ಯಾರು ಕೂಡ ಪರಿಶುದ್ಧರಾಗಿರ್ಬೋದು, ನೀತಿವಂತರಾಗಿರ್ಬೋದು, ಯಾರು ಕೂಡ ಇಲ್ಲ ಪ್ರಿಯರೇ. ಹೌದು, ಯಾರು ಕೂಡ ಇಲ್ಲ. ಕೆಟ್ಟವರಾದ ನಾವು ನಮ್ಮ ಮಕ್ಕಳಿಗೆ ಏನೇನು ಬೇಕೋ ಅವರು ಹುಟ್ಟೋದಕ್ಕಿಂತ ಮುಂಚೆ ನಮ್ಮ ಹೊಟ್ಟೆಯಲ್ಲಿ ಇರುವಾಗಲೇ ಈ ಲೋಕದ ಜನ ಏನು ಮಾಡ್ತೀವಿ ನಾವು, ಅನೇಕ ರೀತಿಯಲ್ಲಿ ಅವ್ರಿಗೆ ಏನು ವಸ್ತುಗಳು ಬೇಕು, ಯಾವ ರೀತಿ ಬೇಕು, ಅವ್ರು ಏನು ಓದಿಸ್ಬೇಕು, ಅವ್ರಿನ್ನೂ ಚಿಕ್ಕವರೇ ಇರ್ತಾರೆ. ಆದರೆ ನಾವು ಅನೇಕ ರೀತಿಯಲ್ಲಿ ಯೋಚನೆ ಮಾಡ್ತೀವಿ. ಡಾಕ್ಟ್ರ್ ಓದಿಸ್ಬೇಕು, ಟೀಚರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಆ ರೀತಿ ಮಾಡಬೇಕು, ಈ ರೀತಿ ಮಾಡಬೇಕು ಎಂಬುದಾಗಿ ಅನೇಕ ಕನಸುಗಳನ್ನು ಕಾಣ್ತಾರೆ. ಕೆಟ್ಟವರಾದ ನಾವು ಈ ಲೋಕದಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ಪದಾರ್ಥಗಳನ್ನು ಕೊಡೋದಾದರೆ, ಅವರು ಹುಡುಗರು ಚಿಕ್ಕ ಮಕ್ಕಳು ರೊಟ್ಟಿಯನ್ನು ಕೇಳಿದ್ರೆ ನಾವು ಕಲ್ಲು ಕೊಡೋಕ್ಕಾಗ್ತದಾ? ಮೀನು ಕೇಳಿದ್ರೆ ಹಾವು ಕೊಡೋಕ್ಕಾಗ್ತದಾ? ಇಲ್ಲ ತಾನೇ. ಕೆಟ್ಟವರಾದ ನಾವು ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿ ಪದಾರ್ಥಗಳು, ಒಳ್ಳೊಳ್ಳೆ ಪದಾರ್ಥಗಳನ್ನು ಕೊಡುತ್ತೇವೋ ಅದೇ ರೀತಿಯಲ್ಲಿ ತಂದೆಯಾದ ದೇವರು, ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರು ನಾವು ಬೇಡಿಕೊಳ್ಳುವ ಪ್ರತಿಯೊಬ್ಬರಿಗೂ ಎಲ್ಲ ವರಗಳನ್ನು ಕೊಡ್ತೀನಿ ಎಂಬುದಾಗಿ ದೇವರು ಹೇಳ್ತಿದ್ದಾರೆ. ನೋಡ್ರಿ, ಕೆಟ್ಟವರಾದ ಮನುಷ್ಯರು ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ಪದಾರ್ಥಗಳು ಕೊಡೋದಾದರೆ ನಾನು ಸೃಷ್ಟಿ ಮಾಡಿದಂಥ ನನ್ನ ಮಕ್ಕಳಿಗೆ ನಾನು ಎಷ್ಟು ಉನ್ನತವಾದ ವರಗಳನ್ನು ಕೊಡುತ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಹೌದು, ಈ ಲೋಕದಲ್ಲಿ ಅನೇಕ ರೀತಿಯಲ್ಲಿ ಅನೇಕ ಮಕ್ಕಳಿಗಾಗಿರ್ಬೋದು, ತಂದೆ ತಾಯಿಗಳಿಗಾಗಿರ್ಬೋದು, ನಾವೇನು ಮಾಡ್ತೀವಿ, ಒಳ್ಳೊಳ್ಳೆ ಪದಾರ್ಥಗಳನ್ನು ಕೊಡ್ತೇವೆ. ಚಿಕ್ಕ ಮಕ್ಕಳಿಗೆ ಏನು ಬೇಕೆಂಬುದಾಗಿ ಅವ್ರಿಗೆ ಮಾತಾಡೋಕ್ಕೆ ಬರಲ್ಲ. ಅವರೊಂದು ಇದು ಬಿಹೇವಿಯರ್ ಆಗಿರ್ಬೋದು, ಅವ್ರ ನಡವಳಿಕೆ ಆಗಿರ್ಬೋದು ನೋಡಿ ನಾವು ಕಂಡುಹಿಡಿತೇವೆ. ನನ್ನ ಮಗನಿಗೆ ಇಂಥದ್ದು ಬೇಕು, ಇಂಥದ್ದು ನೋವಾಗಿದೆ ಎಂಬುದಾಗಿ ನಾವು ಎಷ್ಟು ಸುರಕ್ಷಿತವಾಗಿ ಅವರ ಮಕ್ಕಳನ್ನು ನೋಡ್ಕೊಳ್ತೇವೋ ಅದೇ ರೀತಿಯಲ್ಲಿ ಪ್ರಿಯರೇ, ತಂದೆಯಾದ ದೇವರು ನಮ್ಮನ್ನು ಕೂಡ ಸೃಷ್ಟಿ ಮಾಡಿದಂಥ ದೇವರು ನಾವು ಏನು ಬೇಡಿಕೊಳ್ತೀವೋ ಅದಕ್ಕಿಂತ ಹೆಚ್ಚಾಗಿ ಕೊಡುವಾತನಾಗಿದ್ದಾನೆ. ನೋಡ್ರಿ, ದೇವರ ವಾಕ್ಯದಲ್ಲಿ ಇದೇ ಥರ ಹೇಳ್ತದೆ, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ಪದಾರ್ಥಗಳನ್ನು ಕೊಡೋದಾದರೆ ನನ್ನ ಮಕ್ಕಳಿಗೆ ಬೇಡಿಕೊಂಡ್ರೆ, ನನ್ನ ಮಕ್ಕಳನ್ನಲ್ಲಿ ಬೇಡಿಕೊಂಡ್ರೆ ನಾನು ಅನೇಕ ವರಗಳನ್ನು ಕೊಡುತ್ತೇನೆ ಎಂಬುದಾಗಿ ತಂದೆಯಾದ ದೇವರು ಎಷ್ಟು ಒಳ್ಳೆಯವನು, ಉನ್ನತವಾಗಿದ್ದಾನೆ. ಹೌದು, ನಾವು ಏನೇನು ಕೇಳ್ಕೊಳ್ತೀವೋ ಅವೆಲ್ಲವೂ ಕೂಡ ಈ ಲೋಕದಲ್ಲಿ ಮನುಷ್ಯರ ಹತ್ರ ಕೇಳ್ಕೊಂಡ್ರೆ ಯಾರು ಕೂಡ ಕೊಡಲ್ಲ ಪ್ರಿಯರೇ ವರಗಳು. ಹೌದು, ದೇವರ ಮುಂದೆ ಕೂತ್ಕೊಂಡು ನಾವು ಅದನ್ನು ಬೇಡಿಕೊಂಡಾಗ ಅನೇಕ ವರಗಳು ನಮಗೆ ಸಿಗ್ತದೆ. ಅನೇಕ ರೀತಿಯಲ್ಲಿ ಅನೇಕರು ನಾವು ಮಾತಾಡ್ತಿರ್ತೀವಲ್ಲ, ಏನು ಬಿಡ್ರಿ ದೇವರಿದ್ದಾರೆ ಎಂಬುದಾಗಿ. ಹೌದು, ದೇವರೇ ನಮ್ಮ ಜೊತೆಯಲ್ಲಿರ್ತಾರೆ. ದೇವರು ನಾವು ಬೇಡಿಕೊಂಡಾಗ ಪ್ರತಿಯೊಂದು ಆತನ ಮಕ್ಕಳಾಗಿದ್ದೇವೆ, ನಮ್ಮ ತಂದೆಯಾಗಿದ್ದಾನೆ ಆತನು. ನಮ್ಮ ತಂದೆ ತಾಯಿ, ಈ ಲೋಕದ ತಂದೆ ತಾಯಿ ಒಂದು ದಿವಸ ಬಿಟ್ಟು ಹೋಗ್ಬೋದು, ಆದರೆ ಆತನ ಸದಾ ಕಾಲವು ನಮ್ಮ ಜೊತೆಯಲ್ಲೇ ಇರ್ತಾರೆ. ಅನೇಕ ವರಗಳಾಗಿರ್ಬೋದು, ಆಶೀರ್ವಾದಗಳಾಗಿರ್ಬೋದು, ಅಭಿಷೇಕ ಆಗಿರ್ಬೋದು, ಪ್ರತಿಯೊಂದು ಕೂಡ ದೇವರು ಕೊಡುವಾತನಾಗಿದ್ದಾನೆ. ಕೆಟ್ಟವರಾದ ದೇವ್ರ ವಾಕ್ಯದಲ್ಲಿ ನೋಡ್ರಿ ಹೇಳ್ತದೆ, ಕೆಟ್ಟವರಾದ ನೀವೇ ಈ ಲೋಕದಲ್ಲಿ ನಿಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ಪದಾರ್ಥಗಳು ಕೊಡೋದಾದರೆ ತಂದೆಯಾದ ದೇವರನ್ನು ಬೇಡಿಕೊಂಡ್ರೆ ಅನೇಕ ವರಗಳನ್ನು ಕೊಡ್ತೇನೆ ಎಂಬುದಾಗಿ ದೇವರು ಯೇಸು ಸ್ವಾಮಿ ಬೈಬಲ್ ಮೂಲಕ ಮತ್ತು ವಾಕ್ಯದ ಮೂಲಕ ಅಂತ ನಮ್ಮೊಟ್ಟಿಗೆ ಮಾತನಾಡಿದ್ದಾರೆ ಪ್ರಿಯರೇ. ಹೌದು ಪ್ರಿಯರೇ, ನಮ್ಮ ಮಕ್ಕಳಿಗೆ ನಾವು ಎಷ್ಟೋ ರೀತಿಯಲ್ಲಿ ಎಂತೆಂಥ ರೀತಿಯಲ್ಲಿ ಅವರು ಸ್ಕೂಲಿಗೆ ಹೋಗುವಾಗ ಬರುವಾಗ ಬಾಕ್ಸ್ಗೆ ಏನು ಮಾಡಬೇಕು, ಏನು ತಿಂಡಿ ಮಾಡಬೇಕು ಎಂಬುದಾಗಿ ಅನೇಕ ರೀತಿಯಲ್ಲಿ ಯೋಚನೆ ಮಾಡ್ತಿರ್ತೇವೆ. ಹೌದು, ಆ ಮಕ್ಕಳಿಗೆ ಒಳ್ಳೊಳ್ಳೆ ಪದಾರ್ಥ ಕೊಡಬೇಕು, ಪುಷ್ಟಿಯಾಗಿರಬೇಕು, ಚೆನ್ನಾಗಿರಬೇಕು ಎಂಬುದಾಗಿ ಅನೇಕ ರೀತಿಯಲ್ಲಿ ಆ ಮಕ್ಕಳಿಗೆ ನಾವು ಪ್ರೋತ್ಸಾಹ ಮಾಡ್ತೇವೆ, ಪೌಷ್ಟಿಕ ಆಹಾರವನ್ನು ಕೊಡ್ತೇವೆ. ಅದೇ ರೀತಿಯಲ್ಲಿ ನಾವು ಬೇಡಿಕೊಂಡಾಗ ತಂದೆಯಾದ ದೇವರು ಲೋಕದಲ್ಲಿ ನಾವು ಬೇಡಿಕೊಂಡಾಗ ಅನೇಕ ವರಗಳನ್ನು ದೇವರು ಏನು ಮಾಡ್ತಾರೆ, ನಮಗೆ ಕೊಡುವಂಥವರಾಗಿದ್ದಾರೆ ಪ್ರಿಯರೇ. ಹೌದು ಪ್ರಿಯರೇ, ಮುಖ್ಯವಾಗಿ ಇನ್ನೊಂದು ಸರಿ ಆ ವಾಕ್ಯವನ್ನು ನೋಡ್ಕೊಳ್ಳೋಣ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ ಮತ್ತು 9, 10, 11ನೇ ವಚನದಲ್ಲಿ ನೋಡ್ರಿ, ಯಾವನಾದರೂ ರೊಟ್ಟಿಯನ್ನು ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೋ? ನೋಡ್ರಿ, ಯಾವುದಾದ್ರು ಮಗನು ಅಮ್ಮ ನನಗೆ ರೊಟ್ಟಿ ಬೇಕು ಅಂದರೆ ಕಲ್ಲು ಕೊಡ್ತದ ತಾಯಿ? ಇಲ್ಲ. ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಮಗನ ಏನು ಕೇಳ್ತಾನೋ ಅದನ್ನು ಮಾತ್ರ ಕೊಡಲಿಕ್ಕೆ ಸಾಧ್ಯ. ನೋಡ್ರಿ, ಮೀನು ಕೇಳಿದ್ರೆ ಹಾವನ್ನು ಕೊಡುವನೋ? ಇಲ್ಲ, ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟು ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವವನಲ್ಲವೇ? ನೋಡ್ರಿ, ಆತನಲ್ಲಿ ಬೇಡಿಕೊಳ್ಬೇಕು. ಕೆಲವರು ಇರ್ತಾರೆ ಬೇಡಿಕೊಳ್ಳೋದೇ ಇಲ್ಲ, ಬರಬೇಕು
ಆತನನ್ನು ಸ್ತುತಿ ಸ್ತೋತ್ರಗಳನ್ನು ಮಾಡೋದೇ ಇಲ್ಲ, ಆರಾಧನೆ ಮಾಡೋದೇ ಇಲ್ಲ, ಆದರೂ ಬರಬೇಕು ಆಶೀರ್ವಾದ. ಆತನ ನಮ್ಮ ಎಷ್ಟೇ ಕೆಲಸ ಕಾರ್ಯಗಳಿರ್ಬೋದು, ಎಷ್ಟೇ ಸಂಕಟ ಇರ್ಬೋದು, ಯಾವುದೇ ಕಷ್ಟ ಇರ್ಬೋದು, ನಾವು ಆತನಲ್ಲಿ ಬೇಡಿಕೊಳ್ಳುವಾಗ ಒಳ್ಳೆಯ ವರಗಳನ್ನು, ಎಷ್ಟೋ ಉನ್ನತವಾದ ವರಗಳನ್ನು ನಮಗೆ ದೇವರು ದಯಪಾಲಿಸ್ತಾರೆ ಪ್ರಿಯರೇ. ಹೌದು, ದೇವರು ಎಷ್ಟು ಒಳ್ಳೆಯ ವಾಕ್ಯ ಹೇಳ್ತದೆ ನೋಡ್ರಿ, ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡೋದಾದರೆ ನನ್ನಲ್ಲಿ ಬೇಡಿಕೊಳ್ಳೋವನಿಗೆ ನಾನು ಯಾವುದಕ್ಕೂ ಕೂಡ ಕಡಿಮೆ ಮಾಡೋದಿಲ್ಲ, ಮತ್ತು ಅವನು ಬೇಡಿಕೊಂಡ್ರೆ ಅನೇಕ ವರಗಳನ್ನು ಕೊಡ್ತಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಈ ದೇವರ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನೂ ಆಶೀರ್ವಾದ ಮಾಡಲಿ ಎಂಬುದಾಗಿ ಚಿಕ್ಕ ವಾಕ್ಯವನ್ನು ಮುಗಿಸ್ತಾ ಇದ್ದೇನೆ, ಮತ್ತು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ವಾಕ್ಯವನ್ನು ಮುಗಿಸಿಕೊಳ್ಳೋಣ. Hallelujah. Hallelujah, hallelujah. Ribo shakala raba sakotiಯಲ ರಬ ಸಂದ ಕೋತಿಯಲ ರಬ. ಹಾಲೆಲ್ಲೂಯ. ಏಸಯ್ಯ, ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಿದ್ದೇನೆ. ಮುಖ್ಯವಾಗಿ ಕರ್ತನೆ, ಈ ವಾಕ್ಯದ ಮುಖಾಂತರ ನೀನು ಮಾತನಾಡಿದ್ದಕ್ಕೆ ನೀನು ಕೋಟಿ ಕೋಟಿ ಸ್ತೋತ್ರ. ಹೌದು ಕರ್ತನೆ, ಕೆಟ್ಟವರಾದ ನಾವೇ ನಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ಪದಾರ್ಥಗಳನ್ನು ಕೊಡುವಾಗ ನಮ್ಮನ್ನು ಸೃಷ್ಟಿ ಮಾಡಿದಂಥ ದೇವರಲ್ಲಿ ನಾವು ಬೇಡಿಕೊಳ್ಳೋದ್ರೆ ಅನೇಕ ವರಗಳನ್ನು ಕೊಡುತ್ತೇನೆ ಎಂಬುದನ್ನು ವಾಕ್ಯ ಹೇಳ್ತದಲ್ಲಪ್ಪ. ಅದೇ ರೀತಿಯಲ್ಲಿ ಕರ್ತನೆ, ಈ ವಾಕ್ಯವನ್ನು ನೋಡುವಂಥ ಕರ್ತನೆ, ಕೇಳಿಸಿಕೊಳ್ಳುವಂಥ ಪ್ರತಿಯೊಬ್ಬ ಮಕ್ಕಳ ಹೃದಯದಲ್ಲಿ ನೀನು ಕಾರ್ಯ ಮಾಡಪ್ಪ. ಎಸೆಯ ಅವರ ಆತ್ಮಿಕಗಳನ್ನು ತೆರೆಯ ಮಾಡಿ ಯೇಸು ನಾಮದಲ್ಲಿ ಕರ್ತನೆ. ಅದೇ ರೀತಿಯಲ್ಲಿ ಕೆಟ್ಟವರಾದ ನಾವು ತಮ್ಮ ಮಕ್ಕಳಿಗೆ ಒಳ್ಳೆಯ ಆಹಾರವನ್ನು ಕೊಡುವಾಗ ನಮ್ಮ ತಂದೆಯಾದ ದೇವರು, ಪರಲೋಕದ ತಂದೆಯಾದ ದೇವರು, ನಾವು ಬೇಡಿಕೊಳ್ಳೋದಕ್ಕಿಂತ ಹೆಚ್ಚಾಗಿಯೇ ವರಗಳನ್ನು ಕೊಡುವನು ಎಂಬುದನ್ನು ವಾಕ್ಯದಲ್ಲಿ ಹೇಳ್ತದಪ್ಪ. ಅದೇ ರೀತಿಯಲ್ಲಿ ನಾವಿನ್ನು ಹೆಚ್ಚಾಗಿ ನಿನ್ನಲ್ಲಿ ಬೆಳೆಯುವಂತೆ ಸಹಾಯ ಮಾಡು, ನಿನ್ನಲ್ಲಿ ಪ್ರಾರ್ಥನೆ ಮಾಡುವಂತೆ ಸಹಾಯ ಮಾಡು ಕರ್ತನೆ. ಈ ಒಂದು ವಾಕ್ಯವನ್ನು ನೋಡಿಕೊಂಡು ಓದಿಕೊಂಡು ಕರ್ತನೆ ಮಾತಾಡುವಂತೆ ನೀನು ಸಹಾಯ ಮಾಡಿದ್ದಕ್ಕೆ ನೀನು ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಪರಲೋಕದ ತಂದೆಯಾದ ದೇವರಲ್ಲಿ ಬೇಡಿಕೊಳ್ತಿದ್ದೇನೆ ಕರ್ತನೆ. ಏಸಯ್ಯ, ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನಪ್ಪ. ಹೌದು ಕರ್ತನೆ, ಈ ವಾಕ್ಯವನ್ನು ಕೇಳಿಸಿಕೊಂಡ ಪ್ರತಿಯೊಬ್ಬ ಮಕ್ಕಳಿಗೆ ನಾನು ಆಶೀರ್ವಾದಗಳನ್ನು ಬಿಡುಗಡೆ ಮಾಡ್ತೀನಿ. ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೀನಿ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್.